ಹವಾಮಾನದ ಏರುಪೇರು ಅಂದರೆ ಇದೇನೇ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಅಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಗುತ್ತಿದೆ, ಏನೋ ನಿನ್ನೆ ಮೊನ್ನೆ ಹೊಸದಾಗಿ ಆದವರಂತೆ ನಾಟಕ ಮಾಡೋದನ್ನು ನಾವು ಜನ ಬಿಟ್ಬಿಡಬೇಕು. ಇನ್ನು ಮುಂದೆ ಈ ಡ್ರಾಮಾ ನಿಲ್ಲಿಸಬೇಕು. ಮೀಡಿಯಾನೂ ಅಷ್ಟೇ. ಎಲ್ಲ ಕಡೆ ಹವಾಮಾನ ಏರುಪೇರು ಅಂದರೆ ಏನು? ಏರುಪೇರು ಅಂದರೆ ಒಂದೊಂದು ಕಡೆಗೆ ಒಂದೊಂದು ಆಗಬಾರ್ದ ರೀತಿ ಆಗೋದು. ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ವಿಪರೀತಕ್ಕೆ ಹೋಗೋಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ನನಗಿನ್ನೂ ಒಂದು ಸಣ್ಣ ಆಶಾದಾಯಕ ಒಂದು ಲೆಕ್ಕಾಚಾರ ಇದೆ. ಸಣ್ಣ ಮಳೆ ಬಂದು ಬೇಸಿಕ್ಕಾಗಿ ಉಳಿಸಬಹುದೇನೋ ಎಲ್ಲನೂ ಅಂತ ಅನಿಸ್ತಾ ಇದೆ. ಅಂದರೆ ತೀವ್ರ ಸ್ವರೂಪದ ಬರ ಬರಲಿಕ್ಕಿಲ್ವೇನೋ ಅನ್ಸತ್ತೆ ನನಗೆ. ಗೊತ್ತಿಲ್ಲ, ವಿ ಡೋಂಟ್ ನೋ. ನನಗೆ ಇದನ್ನು ಅನ್ನಿಸ್ತಾ ಇರೋದು ಇಲ್ಲಿಯವರೆಗೆ ಬಂದಿರುವ ಮಾರುತಗಳ ಲೆಕ್ಕಾಚಾರದ ಆಧಾರದಲ್ಲಷ್ಟೇ. ಆದರೆ ಸಂಕಷ್ಟ ಅಂತೂ ಉಂಟು. ಹೇಗೆ ಎಂದರೆ ಹೆಚ್ಚು ಕಡಿಮೆ ಅರ್ಧ ಕರ್ನಾಟಕದಲ್ಲಿ ಬರವು, ಅರ್ಧ ಕರ್ನಾಟಕದಲ್ಲಿ ಮಳೆ. ಅಂದರೆ ದಾವಣಗೆರೆಯಿಂದ ಮೇಲಕ್ಕೆ, ದಾವಣಗೆರೆಯಿಂದ ಕೆಳಕ್ಕೆ ಲೆಕ್ಕಾಚಾರ ಹಿಡಿದರೆ, ಹಾಗೆ ನೋಡಿದ್ರೆ ದಾವಣಗೆರೆಯಿಂದ ಕೆಳಕ್ಕೆ ಇಳಿದಾಗ ಒಂದಿಷ್ಟು ನದಿಗಳ ಪಾತ್ರಕ್ಕೆ ನೀರು ಬರುತ್ತೆ. ಬಟ್ ನದಿಗಳೊಂದೇ ಕರ್ನಾಟಕದಲ್ಲಿ ಎಲ್ಲವನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಈ ದೇಶದಲ್ಲಿ ನಂಬರ್ 1 or 2 ಇರಬೇಕು ನಾವು. ರೈನ್ ಫೆಡ್ ಏರಿಯಾನಲ್ಲಿ ಅತಿ ಹೆಚ್ಚು ಎಕರೆ ಜಮೀನು ಹೊಂದಿರೋ ರಾಜ್ಯಗಳ ಪೈಕಿ ದೇಶಕ್ಕೆ, ಅಂದರೆ ನೀರಾವರಿ ಮಳೆ ಆಧಾರಿತ ಜಮೀನು ಹೊಂದಿರೋದು ಇಡೀ ದೇಶಕ್ಕೆ ನಾವೇ 1 or 2 ರಾಜಸ್ಥಾನ್ ಮತ್ತು ನಮ್ಮ ಮಧ್ಯೆ ನಾವು 1 or 2 ನಾವು 2 1 ಗೊತ್ತಾಗ್ತಿಲ್ಲ ಅಷ್ಟೇ, ನನಗೆ ನೆನಪಿಲ್ಲ ಅದು. ಹಾಗಾಗಿ ಕೆಲವರ ಲೆಕ್ಕಾಚಾರ ಏನು ಅಂದರೆ ಡ್ಯಾಮ್ಗಳ ಭಾಗಕ್ಕೆ ಮಳೆ ಬಂದುಬಿಟ್ರೆ ಎಲ್ಲ ಸರಿ ಹೋಯಿತು ಅಂತ ಮಂಡ್ಯದ ಜನ ಸಂತೋಷ ಪಟ್ಕೋಬೋದು ಅಷ್ಟೇ. ಹಂಗಂದ್ಬಿಟ್ಟು ಇಡೀ ಕರ್ನಾಟಕ ಸಂತೋಷ ಪಡುತ್ತೆ ಅಂತಲ್ಲ. ಕೃಷ್ಣಾ ನದಿಗೆ ನೀರು ಬಂತು ಅಂದರೆ ಕೃಷ್ಣಾ ನದಿ ಪಾತ್ರದಲ್ಲಿ ಮತ್ತು ಕೃಷ್ಣಾ ನದಿಯಿಂದ ಆಗಿರಬಹುದಾದ ನೀರಾವರಿ ಪ್ರದೇಶಗಳಿಗೆ ಲಾಭ ಅಷ್ಟೇ, ಎಲ್ಲ ಕಡೆಗೆ ಅಲ್ಲ ಅದು. ಹಾಗಾಗಿ ಬರ ಒಂದು ಕಡೆ ವಿಪರೀತವಾಗಿ ಬರೋ ಹಂಗಿದೆ ಅರ್ಧ ಭಾಗಕ್ಕೆ, ಇನ್ನು ಅರ್ಧ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆ 80ಕ್ಕೂ ಹೆಚ್ಚು ತಾಲೂಕಿನಲ್ಲಿ ಮಳೆನೇ ಆಗಿಲ್ಲ. ಸುಮಾರು ಒಂದು 60% ಶಾರ್ಟ್ ಫಾಲ್ ಅಂತಿದ್ದಾರೆ ಮುಂಗಾರು ಮಳೆಯನ್ನು. ಮಳೆನೇ ಬಂದಿಲ್ಲ 80 ತಾಲೂಕಲ್ಲಿ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಇದರಿಂದ ರೈತರೇನು ಹೇಳ್ತಿದ್ದಾರೆ, ಬರಕ್ಕೆ ಘೋಷಣೆ ಮಾಡಿ ಅಂತ ಅವ್ರದ್ದು ಲೆಕ್ಕಾಚಾರ. ಸರ್ಕಾರ ನೋಡೋಣ, ಇನ್ನೊಂದು 15 ದಿನನೋ ವಾರನೋ 8 ದಿನನೋ ನೋಡೋಣ ಅಂತ ಅವ್ರ ಲೆಕ್ಕಾಚಾರ. ಆಲ್ ರೈಟ್. ಮಳೆ ಕೊರತೆಯಲ್ಲಿ ರಾಜ್ಯಕ್ಕೆ ಒಂದು 60% ಇದೆ. ಒಟ್ಟು ನಮ್ಮಲ್ಲಿ ಒಂದು 84 ಲಕ್ಷ ಹೆಕ್ಟೇರ್ ಭೂಮಿ ಇದ್ದರೆ ಅದಕ್ಕೊಂದು 28 ಲಕ್ಷ ಭೂಮಿನಲ್ಲಿ ಈಗ ಬಿತ್ತನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಿತ್ತನೆ 28 ಲಕ್ಷದಲ್ಲಿ ಆಗಿರ್ಬೋದು, ಆದರೆ ಅದರಲ್ಲೂ ಮಳೆ ಆಧಾರಿತ ಎಷ್ಟಿದೆಯೋ ಗೊತ್ತಿಲ್ಲ. ಯಾಕಂದರೆ ಒಂದು 2 ಮಳೆ ಬಂದಾಗ ಭೂಮಿ ಹದ ಇತ್ತು ಅಂತ ಬಿತ್ತನೆ ಆಗಿರಬಹುದು, ಆಮೇಲೆ ಕೈ ಕೊಟ್ಟಿದ್ರೆ ಗೊತ್ತಿಲ್ಲ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ಎಕ್ಸಾಕ್ಟ್ಲಿ ಹೀಗೆ ಆಗ್ತಿದೆ ಕರ್ನಾಟಕದಲ್ಲಿ ಅಂತ. ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ. ಒಂದು 3-4 ಜಿಲ್ಲೆಗಳನ್ನು ನಿಮಗೆ ನಾವು ಉದಾಹರಣೆಯಾಗಿ ಹೇಳೋದಾದರೆ, ವಿಜಯನಗರ ಜಿಲ್ಲೆಯಲ್ಲಿ ಕೊರತೆ 63% ಇದ್ದರೆ ಒಂದು 2.25-3 ಲಕ್ಷ ಹೆಕ್ಟೇರ್ ಭೂಮಿಗೆ ಬಿತ್ತನೆ ಆಗಿರೋದು ಒಂದು 82,000 ಮಾತ್ರ. ಕೆಲ ಭಾಗಗಳಿಗೆ ನೀರಾವರಿ ಇದೆ. ಬಳ್ಳಾರಿ 42% ಮಳೆ ಕೊರತೆ, ಆದರೆ 40,000 ಚಿಲ್ಲರೆ ಹೆಕ್ಟೇರ್ಗೆ ಒಂದು 24,000 ಹೆಕ್ಟೇರ್ ಮಾತ್ರ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಾಗಿದ್ದರೆ ನಾಟ್ ಬ್ಯಾಡ್ ಆ್ಯಕ್ಚುಲಿ, ಮೋರ್ ದ್ಯಾನ್ 50%. ಮಂಡ್ಯ 40% ಅಂತಿದ್ದಾರೆ. ಒಣಗ್ತಾ ಇದೆ ಕಬ್ಬು, ಬಾಳೆ, ತರಕಾರಿಗಳ ನೀರಿನ ಕೊರತೆ ಅಂತಾರೆ. ನ್ಯಾಚುರಲಿ ಮಂಡ್ಯದ ಬಹುತೇಕ ಭಾಗಗಳು ನೀರಾವರಿ ಆಧಾರಿತ. ಈ ಸರಿ ಜಲಾಶಯದಿಂದ ನೀರನ್ನು ಬಿಡುವಂಥ ಪರಿಸ್ಥಿತಿ ಇರಲಿಲ್ಲ ಇಲ್ಲಿಯವರೆಗೆ. ನನಗೆ ಗೊತ್ತಿಲ್ಲ, ಮುಂದಿನ ವಾರ 10 ದಿನದಲ್ಲಿ ಏನಾದರೂ ಬದಲಾವಣೆಗಳಾಗೋದಾದರೆ ಆಗಬಹುದೇನೋ, ಐಡಿಯಾ ಇಲ್ಲ. ಮೈಸೂರು ಮಳೆ ಕೊರತೆ 40, ಬಿತ್ತನೆ ಕಾರ್ಯಾಗಿರೋದು 48% ವೈಸು ಶೇಕಡ. ಚಾಮರಾಜನಗರದಲ್ಲೂ ಹೆಚ್ಚು ಕಡಿಮೆ ಅಷ್ಟೇ 45% ಮಳೆ ಕೊರತೆ ಆಗಿದೆ ಅಂತ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ನೀವು ಒಂದು ಮಾತು ಹೇಳಿದ್ರಿ ಸರ್, ತೀವ್ರ ಸ್ವರೂಪದ ಬರ ಕಾಡಲಿಕ್ಕಿಲ್ವೇನೋ ಅಂತಂದ್ಬಿಟ್ಟು. ಈಗ ತೀವ್ರ ಸ್ವರೂಪದ ಬರ ಅಂತಂದರೆ ತೀರಾ ಕುಡಿಯೋಕ್ಕೂ ನೀರಿಲ್ಲ ಅನ್ನೋ ಹಾಗೇನ ಸರ್? ಹೌದು. ಅಂದರೆ ಜಲಾಶಯಗಳು ಒಣಗೋಗುತ್ತೆ, ಮಳೆ ಆಧಾರಿತ ಪ್ರದೇಶಗಳು ಆಟೋಮ್ಯಾಟಿಕಲಿ ಕಷ್ಟಕ್ಕೆ ಬಂದುಬಿಡುತ್ತವೆ. ಆಗ ಕುಡಿಯೋ ನೀರು ಕೆರೆಗಳು ಯಾವ ತುಂಬಿಕೊಳ್ಳೋ ಪರಿಸ್ಥಿತಿನಲ್ಲಿ ಅಥವಾ ಇರೋ ಪರಿಸ್ಥಿತಿನಲ್ಲಿ ಇರಲ್ಲ. ನಮ್ಮಲ್ಲಿ 2 ಥರದಲ್ಲಿ ಕೆರೆಗಳನ್ನು ತುಂಬ್ಕೋಬೇಕು ನಾವು. ಎಕ್ಸೆಪ್ಟ್ ಕೋಲಾರದ ಕೆರೆಗಳನ್ನು ನಮ್ಮ ಇಲ್ಲಿಂದ ಕಳಿಸ್ತಾ ಇರೋಂತಹ ರಾಜಕಾಲುವೆ ಇದ್ರದ್ದು ನೀರನ್ನು ಸೂಪರ್ ಡ್ರೈನ್ ನೀರನ್ನು ಬಿಟ್ಬಿಟ್ರೆ ಮಿಕ್ಕಿದ ಕಡೆ ಎಲ್ಲೇ ಕೆರೆಗಳು ತುಂಬಬೇಕಾದ್ರೆ 2 ಮಾರ್ಗದಲ್ಲಿ
ಸಾಧ್ಯ. ಕೆರೆಗಳು ತುಂಬಲಿಕ್ಕೆ ಸಾಧ್ಯ. ಒಂದು ಮಳೆಯಿಂದಲೇ ತುಂಬಬೇಕು. ಎರಡನೇದು ಸ್ಪಿಲೋವರ್ ವಾಟರ್ ಅಂದರೆ ದೊಡ್ಡ ಡ್ಯಾಮ್ಗಳಿಂದ ಬಿಡುವಂತಹ ನಾಲೆಗಳಿಗೆ ಬಿಟ್ಟು ಉಪನಾಲೆಗಳಿಗೆ ಬಿಟ್ಟು ಉಪನಾಲೆಗಳಿಂದ ಗದ್ದೆಗಳಿಗೂ ಹೊಲಗಳಿಗೂ ಬಿಟ್ಟು ಅದರಿಂದ ಉತ್ಪತ್ತಿಯಾಗುವಂತಹ ಎಕ್ಸಸ್ ವಾಟರ್ ಏನು ಬರುತ್ತೆ ಅದು ಹೋಗಿ ಕೆರೆಗಳನ್ನು ಸೇರುವುದು. ಓಕೆ, ಅದು ಕೆಲವು ಕಡೆ ಇದೆ ವ್ಯವಸ್ಥೆ. ಓಕೆ, ಆ ರೀತಿ ಸೀಪೇಜ್ ವಾಟರ್ ಹೋಗಿ ಕೆಲವು ಕೆರೆಗಳನ್ನು ಸೇರುತ್ತೆ. ಆ ಕೆರೆಗಳು ಸಾಮಾನ್ಯ ಒಣಗಲ್ಲ. ರೈಟ್. ಅವು ಸಾಮಾನ್ಯವಾಗಿ ಒಂದು ವರ್ಷ ತಡ್ಕೊಂಡ್ಬಿಡುತ್ತವೆ ಆ ಕೆರೆಗಳೆಲ್ಲ. ಹಾಗೆ ತುಂಬಬೇಕು. ಆ ತುಂಬದೇ ಇರೋ ಪರಿಸ್ಥಿತಿ ಬಂದುಬಿಟ್ರೆ ಅದು ವಿಪರೀತವಾದ ಬರ. ಅದು ಹೌದು. ಆಗ ನೀವು ಬೋರ್ವೆಲ್ ಒಂದೇ ನಿಮಗೆ ಆಧಾರ, ಬೇರೆ ಗತಿನೇ ಇಲ್ಲ, ದಾರಿನೇ ಇಲ್ಲ. ಹೌದು, ಅದಾಗ್ಲಿಕ್ಕಿಲ್ಲ ಅಂತ ನನ್ನ ವಾದ. ಅಲ್ಲ, ಅಂತರ್ಜಲನೂ ಇರಲ್ವಲ್ಲ ಸರ್? ಈಗ ಬೋರ್ವೆಲ್ ನಂಬ್ಕೊಳ್ಳೋದಾದ್ರೆ ನಿಮಗೆ ಮಳೆ ಬಿದ್ದಿಲ್ಲ ಅಂದರೆ ಅಂತರ್ಜಲ ಈ ಮಳೆಯಿಂದ ಈ ಬಾರಿಯ ಅಂತರ್ಜಲ ಅಂತಲ್ಲ. ಅಲ್ಲ, ಹಾಗಲ್ಲ. ಅದು ವೈಜ್ಞಾನಿಕವಾಗಿ ಈ ಸರಿ ಮಳೆ ಬಂತು, ಅಂತರ್ಜಲ ತುಂಬಿತ್ತು, ಅಂತರ್ಜಲ ತೆಕ್ಕೊಂಡೆ, ಮತ್ತೆ ಖಾಲಿಯಾಗೋಗಿದೆ ಅಂತರ್ಜಲ, ಮತ್ತೆ ಮುಂದಿನ ಸರಿ ಮಳೆ ಬರಬೇಕು. ಹಾಗಿರಲ್ಲ. ನಿಮಗೆ ಮಳೆ ಬಾರದಿದ್ದರೂ ಅಂತರ್ಜಲ ಇರುತ್ತೆ. ಓಕೆ, ಇರಲ್ಲ ಅಂತಲ್ಲ. ಬಟ್ ಅದು ಓವರ್ ಎಕ್ಸ್ಪ್ಲಾಯಿಟ್ ಆದಾಗ ಡೆಪ್ತ್ಗಳು ಜಾಸ್ತಿ ಆಗ್ಬೋದು, ಬೇಗ ಬಾವಿಗಳು ಒಣಗಬಹುದು, ನೀರಿನ ಪ್ರಮಾಣ ಕಡಿಮೆ ಆಗತ್ತೆ. ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಂತರ್ಜಲ ಡೈರೆಕ್ಟ್ಲಿ ರಿಲೇಟೆಡ್ ಟು ಮಾನ್ಸೂನ್ ಬಂದ ತಕ್ಷಣ ಅಂತರ್ಜಲ ತುಂಬಿಕೊಂಡಿದೆ ಏನು ಅದೇನು ಇದಲ್ಲ. ಅದು ಏನು ಹಂಡೆ ಅಲ್ಲ ತುಂಬ್ಕೊಳಕ್ಕೆ. ಆ ಥರ 4-6 ಮಳೆಗಳಿಂದಲೋ ಸಣ್ಣ ಪುಟ್ಟ ಯಾವ್ಯಾವಾಗಲೋ ಬಂದಿದ್ದ ಮಳೆಯಿಂದನೋ ಎಲ್ಲ ಇಳಿದು ಸೇರಿರುತ್ತೆ ನೀರು. ಆ ನೀರಷ್ಟೇ ನಾವು ಎತ್ಕೊಳ್ಳೋದು. ಓವರ್ ಎಕ್ಸ್ಪ್ಲಾಯ್ಟ್ ಆಗತ್ತೆ ಅಂಥ ಟೈಮಲ್ಲಿ ಅಷ್ಟೇ. ಓಕೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜ್ಯದಲ್ಲಿ ನಿಧಾನವಾಗಿ ಮಳೆ ತೀವ್ರತೆ ಪಡೆದುಕೊಳ್ತಾ ಇದೆ. ಕೆಲವು ಕಡೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಇಂದಿನಿಂದ 7 ದಿನ ಭಾರಿ ಮಳೆ ಆಗ್ತಕ್ಕಂಥದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಮಳೆ ಇದೇ ರೀತಿ ಮುಂದುವರೆದರೆ ತಗ್ಗು ಪ್ರದೇಶಗಳು ಜಲಾವೃತವಾಗುತ್ತೆ. ಹಾಸನದ ಸಕಲೇಶಪುರ, ಆಲೂರು, ಬೇಲೂರು, ಅರಕಲಗೂಡಲ್ಲಿ ಭಾರೀ ಮಳೆಯಿಂದಾಗಿ ಹೇಮಾವತಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸಕಲೇಶಪುರ, ಬಿಸಲೆ, ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಸಂಚಾರ ಏರುಪೇರಾಗಿದೆ. ಇನ್ನು ಕೃಷ್ಣಾ ನದಿಗೆ ಒಳಹರಿವಿನ ಪ್ರಮಾಣ 1,20,000 ಕ್ಯೂಸೆಕ್ ದಾಟಿದೆ. ಘಟಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಇನ್ನು ರಾಜ್ಯದ ಕೆಲವು ಡ್ಯಾಮ್ಗಳ ಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋಣ. ಫಸ್ಟ್ ಡ್ಯಾಮ್ ಪರಿಸ್ಥಿತಿ ನೋಡೋಕ್ಕೆ ಮೊದಲು ಈ 7 ಜಿಲ್ಲೆಗಳು ಅಂತ ಏನು ಹೇಳ್ತಿದ್ದಾರೆ ಎಲ್ಲವೂ ಹೆಚ್ಚು ಕಡಿಮೆ ನಿಮಗೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲೇ ಇದೆ. ಹೌದು. 1-2 ಹಳೆ ಮೈಸೂರು ಪ್ರಾಂತ್ಯಕ್ಕೆ, ಅರೆ ಮಲೆನಾಡು ಭಾಗಕ್ಕೂ ಬಂದು ಸೇರ್ಕೊಂಡಂಗಿದೆ. 7 ದಿನದಲ್ಲಿ ಕೊಡಗು ಮತ್ತು ಹಾಸನ, ಚಿಕ್ಕಮಗಳೂರಿನಲ್ಲಿ ಒಳ್ಳೆ ಮಳೆ ಇವರು ಹೇಳುತ್ತಿರೋ ಪ್ರಕಾರದಲ್ಲಿ ಆಗಿಬಿಟ್ಟರೆ ನಿಮಗೆ ಸುಮಾರು ನೀರು ಬಂದ್ಬಿಡುತ್ತೆ. ಓಕೆ, ಒಳ್ಳೆ ಮಳೆ ಆಗಬೇಕು. ಓಕೆ, ಸುಮ್ಮನೆ ತರ್ತರ 10 ನಿಮಿಷ ಬರೋದು ಹೋಗೋದು ಆದರೆ ಪ್ರಯೋಜನ ಇಲ್ಲ. ಆದರೆ ಬರಬಹುದು, ಒಳ್ಳೆಯದದು. ಸೇಮ್ ಶಿವಮೊಗ್ಗ ಮತ್ತು ಉಡುಪಿ, ದಕ್ಷಿಣ ಕನ್ನಡದಲ್ಲೂ ಅಷ್ಟೇ ಹಾಗೆ ಆಗುತ್ತೆ. ನಮಗೆ ಬೇಕಾಗಿರೋದು ಪರ್ಟಿಕ್ಯುಲರ್ಲಿ ನೀವು ಎಲ್ಲಿ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಅದರ ಅವಲಂಬನೆಯ ಮೇಲೆ ಕೃಷಿ ಕಾರ್ಯಗಳನ್ನು ಮಾಡ್ತಿರೋ ಆ ಡ್ಯಾಮ್ಗಳು ಫಿಲಪ್ ಆಗೋಕ್ಕೆ ಏನು ತಿಂಗಳಾನ್ಗಟ್ಟಲೆ ಬರಬೇಕು ಅಂತ ಏನಿಲ್ಲ ಮಳೆ. ಓಕೆ. KRS ಅಂತ ಜಾಗಕ್ಕೆ ಒಂದು 60,000, 70,000, 80,000 ಕ್ಯೂಸೆಕ್ ಬರೋ ಥರ ಏನಾರು ಆಗಿಬಿಟ್ರೆ ಒಂದು ವಾರ 8 ದಿನ ಎಲ್ಲ ಸುಮಾರಾಗಿ ನೀರು ಬಂದು ಒಳಗೆ ಸೇರ್ಕೊಳ್ಳುತ್ತೆ, ಬರುತ್ತೆ ನೀರು. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ಈ 7 ದಿನಗಳ ವಾರ್ನಿಂಗು ಯಾವ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಬಂದಾಗ ನೋಡಬೇಕು. ಬಟ್ ಭಾಳ ಇವತ್ತು ನೋಡ್ತಾ ಇದ್ದೆ, ಮುಂದೆ ಎಲ್ಲ ಬರುತ್ತೆ, ಬೆಳಗಾಮಲ್ಲೋ ಎಲ್ಲೆಲ್ಲೋ ಬರುತ್ತೆ, ಸಂಪರ್ಕ ಕಡಿತಾ ಆಯಿತು, ಊರುಗಳಿಗೆ ನೀರು ನುಗ್ಗುಬಿಟ್ಟಿದೆ ಅಂತ. ಇದು ಪ್ರತಿ ಸರಿ ಬಂದಾಗ ನಾವು ಅದನ್ನು ತೋರಿಸೋದು ಸರಿ, ಹಂಗಾಗಿದೆ ಅಂತ ಹೇಳೋದು ಸರಿ, ಇಷ್ಟು ನೀರು ಬಂದಿದೆ ಅಂತ ಮಾತಾಡೋದು ಸರಿ. ಆದರೆ ಆ ಭಾಗದ ಜನರಿಗೆ ಅದು ಗೊತ್ತದು ಈ ಥರ ಆಗುತ್ತೆ ಅಂತ. ಅಲ್ಲ, ಆಗಿದೆ 100 ಸರಿ, ಏನು ನಿನ್ನೆ ಮೊನ್ನೆಯಿಂದ ಆಗಿರೋದಲ್ಲ ಇವೆಲ್ಲ. ಎಲ್ಲರಿಗೂ ಗೊತ್ತಿದೆ ಎಷ್ಟು ನೀರು ಬಂದರೆ ಯಾರ ಊರಲ್ಲಿ ಎಲ್ಲಿಗೆ ನೀರು ಬರುತ್ತೆ, ಎಷ್ಟು ನೀರು ಬಂದರೆ ಯಾವ ದೇವಸ್ಥಾನ ಮುಳುಕ್ಕೊಳ್ಳುತ್ತೆ, ಎಷ್ಟು ನೀರು ಬಂದರೆ ಯಾವ ಸ್ಕೂಲನ್ನು ಬಂದ್ ಮಾಡಬೇಕು, ಎಷ್ಟು ನೀರು ಬಂದರೆ ಯಾವ ಸೇತುವೆ ಮೇಲೆ ಹೊರಟೋಗುತ್ತೆ ನೀರು.
ಇದು ಆ ಭಾಗದ ಜನಕ್ಕೆ ಗೊತ್ತಿದೆ ಸಂಪರ್ಕ ಕಡಿತ ಆಗತ್ತೆ ಈಗ ಇದು ಅನ್ನೋದು. ಅದಕ್ಕೆ ಬೇಕಾಗಿದ್ದ ಸಪೋರ್ಟ್ ಸಿಸ್ಟಮ್ಸು ನೆರವನ್ನ ಕೊಡೋಕ್ಕೆ ಜಿಲ್ಲಾಡಳಿತ ರೆಡಿ ಆಗಬೇಕು. ಓಕೆ, ನಾವು ಸಂಪರ್ಕ ಕಡಿತ ಆಗಿ ಹೋಗಿದೆ, ಅಲ್ಲಿ ತುಂಬಿಕೊಂಡಿದೆ ಅಂತಲೇ ತುಂಬಿಕೊಳ್ಳುತ್ತೆ. ಪ್ರತಿ ವರ್ಷ ತುಂಬಿಕೊಳ್ಳದೆ ಮತ್ತೇನು ಆಗಬೇಕು? ಹೌದು, ಮತ್ತೇನಾಗಬೇಕು? ಟಿ ವಿಲಿ ತೋರಿಸಿದ ತಕ್ಷಣ ಏನು ಟಿ ವಿನವ್ರಿಗೆ ಹೆದರ್ಕೊಂಬಂದು ನೀರೆಲ್ಲ ಸೈಡಲ್ಲಿ ಹೋಗ್ಬಿಡುತ್ತಾ? ಇಲ್ಲ, ಹಾಗೇನಿಲ್ಲ. KRSನಲ್ಲಿ ಒಂದು 12-13 TMC ಅಷ್ಟು ನೀರು ಉಳ್ಕೊಂಡಂಗೆ ಕಾಣಿಸ್ತಿದೆ ಈಗ. ದೊಡ್ಡ ಪ್ರಮಾಣ ಅಲ್ಲ, ಒಂದು 7,500-8,000 ಸಾವಿರ ಕ್ಯೂಸೆಕ್ ನೀರು ಅಂತ ಇದ್ದಾರೆ. ತುಂಬ ಕಡಿಮೆ. ಹಾಗೆ ನೋಡೋಕೆ ಕಡಿಮೆ ಅಲ್ಲ, ಅದು ಲೆಕ್ಕನೇ ಅಲ್ಲ, ಅದು ಚಿಲ್ಲರೆ ಅದು. ಇನ್ನು ಕಬಿನಿ ಅಲ್ಲೂ ಅಷ್ಟೇ ಒಂದು 8 TMC, ಅಲ್ಲಿಗೆ ಒಂದು 10,000 ಕ್ಯೂಸೆಕ್ ಇದೆ. ಇದು ಲಾರ್ಜ್ಲಿ ಫ್ರಮ್ ಕೇರಳ ಇದ್ದಂಗಿದೆ. ನಾಳಿದ್ದರಲ್ಲಿ ಕೇರಳ ಇದು ಕಬಿನಿಗೆ ನೀರು ಜಾಸ್ತಿ ಆಗಬಹುದೇನೋ. ಕಬಿನಿಗೂ ಆಗ್ಬೋದು, KRSಗೂ ಆಗ್ಬೋದು. KRSಗೆ ಆಗಲಿಕ್ಕೆ ಮೊದಲು ಡ್ಯಾಮಿಂದ ಕೆಳಗಡೆಗೆ ಬಂದಿದ್ದ ಮಳೆ ನದಿಗೆ ಬೀಳಬೇಕು, ನದಿಯಿಂದಾನೇ ಬಂದು ಝರಿಗಳಾಗಿ ಸಣ್ಣ ಪುಟ್ಟ ವ್ಯವಹಾರ ಸೇರಿಕೊಂಡು ಬಂದು ನೀರಾಗಬೇಕಷ್ಟೇ. ಕೊಡಗು ಹಾಸನದಲ್ಲಿ ಒಳ್ಳೆ ಮಳೆ ಆದರೆ ಚಿಕ್ಕಮಗಳೂರಿನಲ್ಲಿ KRSಗೆ ನೀರು ಒಂದಷ್ಟು ಬರಬೇಕು. ಬಟ್ ಬರೋಕ್ಕೆ ಮೊದಲು ಆ ಡ್ಯಾಮ್ಗಳಿಗೆ ಒಳ್ಳೇದಾಗಬೇಕು, ಅಲ್ಲಿ ತುಂಬ್ಕೋಬೇಕಲ್ಲ, ಅಲ್ಲಿ ತುಂಬ್ಕೋಬೇಕು. ಇನ್ನು ಕಬಿನಿ ಬರಬಹುದು ಸ್ವಲ್ಪ ನೀರು ಕೇರಳದಲ್ಲಿ ಆಗ್ತಿರೋ ಮಳೆಯ ಪರಿಣಾಮವಾಗಿ. ಹೇಮಾವತಿ ಎಗೈನ್ ಆ ಜಿಲ್ಲೆಗಳಲ್ಲಿ ಹೆಂಗಾಗತ್ತೆ ಮಳೆ ನೋಡಬೇಕು. ಒಳಕ್ಕಲ್ಲಿ ಒಂದು 16-17 ಸಾವಿರ ಇದೆ ನೋಡಿ, ಇದ್ರಲ್ಲಿ ಹೈಯೆಸ್ಟ್ ಅಲ್ಲೇ ಇರೋದು ಇವಾಗ. ಹಾರಂಗಿನೂ ಅಷ್ಟೇ, ಅಲ್ಲೊಂದು 16 ಸಾವಿರ ಇದೆ. ಚಿಕ್ಕ ಡ್ಯಾಮ್ ಬೇರೆ, ಬೇಗ ತುಂಬಿಕೊಳ್ಳುತ್ತೆ ಅದು. ಒಂದು 3-4 ದಿನ ಮಳೆ ಬಂದ್ಬಿಟ್ರೆ ಹಾರಂಗಿ ತುಂಬೋಗ್ಬಿಟ್ಟು ಹಾರಂಗಿಯಿಂದ KRSಗೆ ನೀರು ಬರೋಕ್ಕೆ ಶುರುವಾಗತ್ತೆ. ಎಸ್, ಬಟ್ ಸದ್ಯಕ್ಕೆ ಆ ಲಕ್ಷಣ ಇಲ್ಲ. ಇಲ್ಲ. ಇವತ್ತು ನೋಡ್ತಾ ಇದ್ದರೆ ಮೋಡ ಕವಿದ ವಾತಾವರಣ ಮತ್ತು ಮಳೆಯ ಲಕ್ಷಣಗಳಿರಬಹುದಾದ ಅಥವಾ ಸಣ್ಣ ಮಳೆಗಳು ಮೀಡಿಯಂ ಲೆವೆಲ್ಸಲ್ಲಿ ಬರ್ಬೋದಾದ ಮಳೆಗಳಿದ್ದಂಗಿದೆಯೇ ಹೊರತು ವಿಪರೀತವಾಗಿ ಧೋ ಎಂದು ಸುರಿದು ಕೆರೆಕಟ್ಟೆ ಕಾಲುವೆಗಳೆಲ್ಲ ತುಂಬಿ ತುಳುಕಾಡುವ ರೀತಿ ಕಾಣಿಸ್ತಾ ಇಲ್ಲ. ಕೇರಳಕ್ಕೂ ಹಾಗೆ ಆಗಿದೆಯಾ ಸರ್ ಈ ಸರ್ತಿ? ಕೇರಳದಲ್ಲಿ ಆಗಿತ್ತು, ಓಕೆ, ಈಗಿಲ್ಲ ಪರಿಸ್ಥಿತಿ. ಈಗ ಸ್ವಲ್ಪ ಕೇರಳದ ಬಹುಭಾಗಗಳಲ್ಲಿ ಮಳೆ ಆಗ್ತಾ ಆಗಿದೆ ಈಗ. ಅಂದರೆ ಕರ್ನಾಟಕಕ್ಕೆ ಕೈ ಕೊಟ್ಟಿರೋದು. ಈಗ ವಯನಾಡಲ್ಲಾಗಿರೋ ಘಟನೆ ನೋಡ್ಬಿಟ್ಟು ಕೇರಳದಲ್ಲಿ ವಿಪರೀತ ಮಳೆ ಅಲ್ಲ, ಹಾಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಅದನ್ನೇ ನಾನು ಆವಾಗಲಿಂದ ಹೇಳ್ತಾ ಇರೋದು, ಏರುಪೇರುಗಳು ಹವಾಮಾನದಲ್ಲಿ ಎಂದರೆ ಇದೇನೆ. ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಪ್ರವಾಹ, ಯಶವಂತಪುರದಲ್ಲಿ 1 ಹನಿ ನೀರಿಲ್ಲ, ನಮ್ಮೇಲೆ ನಾವೇ ಉಕ್ಕೋಬೇಕು. ಓಕೆ, ಇದು ಪ್ರಾಬ್ಲಮ್. ಏರುಪೇರುಗಳು. ಫಾರ್ ಎಕ್ಸಾಂಪಲ್, ಇದು ಬರೀ ಭಾರತ ಅಲ್ಲ, ಇದು ಪ್ರಪಂಚದ ಎಲ್ಲೆಡೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಹೌದು ಹೌದು, ಬರೀ ಭಾರತ ಅನ್ಕೋಬೇಡಿ. ಯುರೋಪ್ ರಾಷ್ಟ್ರಗಳಲ್ಲಿ ಮತ್ತು ಅಮೆರಿಕದ ಬಹುತೇಕ ರಾಜ್ಯಗಳಲ್ಲಿ, ಪರ್ಟಿಕ್ಯುಲರ್ಲಿ ಪೂರ್ವದ ಕಡೆಯ ರಾಜ್ಯಗಳಲ್ಲಿ, ಅಂದರೆ ಅಮೆರಿಕದ ಈಸ್ಟ್ ಸೈಡಿಂದ ಬರ್ತಾ ಇದ್ರೆ, ವೆಸ್ಟಲ್ಲೂ ಆಗಿತ್ತು, ಆಗಿಲ್ಲ ಅಂತೇನಿಲ್ಲ. ಇಲ್ಲಿ 40 ಡಿಗ್ರಿ 38 ಡಿಗ್ರಿಗೆ ಹೋಗಿದೆ ಹೀಟು. ಹೌದು, ಅದು ಕಂಡು ಕೇಳರಿಯದ ರೀತಿಯ ಬಿಸಿಲದು ಆ ಜನರಿಗದು. 22-23 ದಾಟಿದ್ರೆ ಅನ್ಕೊಳ್ಳೋರು ಅವರು. ಅಂದ್ಕೊಂಡು ಎಲ್ಲೆಲ್ಲಿ ನೀರು ಕಾಣುತ್ತೋ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋ ಗಿರಾಕಿಗಳವರು. 38-40, ಯು ವೋಂಟ್ ಬಿಲೀವ್, ನೀವು ನಂಬಲ್ಲ, 3,000-3,500 ಸಾವಿರ ಜನ ಈ ಹೀಟಿಂದ ಸತ್ತಿದ್ದಾರೆ ಅಲ್ಲಿ. ಹೌದು ಹೌದು. ಇದು ಭಾರತದಲ್ಲಿ ಆಗ್ಬಿಟ್ಟಿದ್ದಿದ್ರೆ ಅಯ್ಯೋ ನಮ್ಮ ದೇಶದ ರಾಜಕಾರಣಕ್ಕೆ ಏನೇನಾಗಬೇಕಾಗಿತ್ತೋ ಇಲ್ಲಿ. ನಿಜ. ಎಲ್ಲರೂ ರಾಜೀನಾಮೆ, ಯಾರೋ ಒಬ್ಬ ಹೋಗಿ ಸೂರ್ಯನ ಎಳ್ಕೊಂಬಂದು ಹಿಂಗೆ ಕರೆಕ್ಟಾಗಿ ಫೋಕಸ್ ಮಾಡಿ ಸಾಯಿಸಿದಾನೆ ಏನೋ ಟೈಪ್ ಮಾತಾಡ್ಬಿಡುವ ಒಬ್ಬ ರಾಜಕಾರಣಿ ಬೇಕಾರೆ. ಅಂಥ ಲೆವೆಲಲ್ಲಿ ಇದ್ದರು ಇವ್ರುಗಳು. ಅಷ್ಟು ಜನ ಸತ್ತಿದ್ದಾರೆ ಸನ್ಸ್ಟ್ರೋಕು, ಹೀಟ್ ಸ್ಟ್ರೋಕ್ಗಳಲ್ಲಿ. ಬೇಸಿಕಲಿ ಯುರೋಪಲ್ಲಿ ಯಾರೂ AC ಹಾಕ್ಕೊಂಡಿಲ್ಲ, ನಮಗೆ ಬೇಡ ಅಂತ ಅವರು. ಅಂದರೆ ಬೇಸಿಕಲಿ ಕೋಲ್ಡ್ ಕಂಟ್ರೀಸ್, ಕೋಲ್ಡು ಮತ್ತು ತುಂಬ ಸಮತೋಲನವಾದಂತಹ ವೆದರ್ ಕಂಡೀಷನ್ಸು. ಹಂಗಾಗಿ ಯಾರು AC ಹಾಕಿರಲಿಲ್ಲ. 20%, 80% ಹಾಕಿಲ್ಲ. 20% ಆಫೀಸ್ಗಳು ಅವು ಇವು ಬಿಟ್ಟುಬಿಡಿ ಲೆಕ್ಕಕ್ಕೆ. ಈಗ AC ಇಲ್ಲ, ರಾತ್ರಿ ಎಲ್ಲ ಪಾರ್ಕಲ್ಲಿ ಕಳೀತಾ ಇದ್ದಾರೆ. ಓಕೆ, ರಾತ್ರಿ ಮನೆಯೊಳಗಡೆ ಇರೋಕ್ಕಾಗ್ತಾ ಇಲ್ಲ. ಓಕೆ. ಹಾಗಾಗಿ ಇದು ಹವಾಮಾನದ ಏರುಪೇರು ಎಂದರೆ. ಇನ್ನೊಂದು ಕಡೆ ಅರಣ್ಯಗಳು ಕಂಡು ಕಡೆ ಬೆಂಕಿ ಹತ್ಕೋತಾ ಇದೆ, ಆರ್ಸಕ್ಕಾಗ್ತಾ ಇಲ್ಲ. ಇದು ವಿಪರೀತವಾದಂತಹ, ಅಂದರೆ ನಮ್ಮ ಕೈಯಲ್ಲಿ ಏನು ಮಾಡಕ್ಕೆ. ಇನ್ನೊಂದು ಕಡೆ ಪ್ರವಾಹ ಬರ್ತಾ ಇದೆ. ಹೌದು, ಇನ್ನೊಂದು ಕಡೆ. ಎಸ್,
ಇನ್ನು ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ ಅಂತ ಸರ್ಕಾರದ ವಿರುದ್ಧ JDS BJP ಮುಗಿಬಿದ್ದಿದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಪೋಸ್ಟ್ ಮಾಡಿಬಿಟ್ಟು 236 ತಾಲೂಕು ಪೈಕಿ 151 ತಾಲೂಕು ಭೀಕರ ಮಳೆ ಕೊರತೆ ಬರ ಬರ್ತಾ ಇದೆ. ಜೂನ್ ತಿಂಗಳಲ್ಲಿ ಮುಂಗಾರು ಬಿತ್ತನೆ 43% ಮಾತ್ರ ಆಗಿದೆ. ಅನ್ನದಾತರು ಆತಂಕ, ಬರಗಾಲದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತ್ರ ಸಂಪುಟ ವಿಸ್ತರಣೆ ರಾಜಕೀಯ ಲೆಕ್ಕಾಚಾರದಲ್ಲೇ ಮುಳುಗಿದ್ದಾರೆ. ಕೃಷಿ ಸಚಿವರು ಒಬ್ಬರೂ ಇಲ್ವಲ್ಲ ಇಂಥ ಸ್ಥಿತಿಯಲ್ಲಿ, ಇದು ನಿರ್ಲಕ್ಷ್ಯ ಅಲ್ವಾ ಅಂತೆಲ್ಲ ಅವ್ರು ಕೇಳಿದರೆ, ಅಶೋಕ್ ಅವರು ಕೂಡ ಮಾತನಾಡ್ಬಿಟ್ಟು ನೀವು ಜವಾಬ್ದಾರಿಯನ್ನು ಪ್ರಾಮಾಣಿಕದಿಂದ ಮಾಡಿ ಮುಖ್ಯಮಂತ್ರಿಗಳು ನೀಡಿರುವ ರೈತರ ಸಾಲ ಮನ್ನಾ ಭರವಸೆಯನ್ನು ತಕ್ಷಣವೇ ಈಡೇರಿಸಿ ಸಂತ್ರಸ್ತ ರೈತರ ನೆರವಿಗೆ ಧಾವಿಸಿ ಅಂತೆಲ್ಲ ಅವರು ಕೇಳ್ಕೊಂಡಿದ್ದಾರೆ. ಬಟ್ ಇದು ಟೂ ಅರ್ಲಿ ಅಂತ ಆಗುತ್ತೆ ಸರ್ ವಿರೋಧ ಪಕ್ಷಗಳ ಆರೋಪವನ್ನು. ಯಾಕೆಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ವಿರೋಧ ಪಕ್ಷಗಳು ಇರೋದು ಯಾಕೆ ಮತ್ತೆ? ಓಕೆ, ಇಲ್ಲಿಯ ವಿರೋಧ ಪಕ್ಷಕ್ಕೆ ಇದು ಟೂ ಅರ್ಲಿ ಅನ್ನೋದಿದ್ರೆ ದೇಶದಲ್ಲಿ BJP ಯಾವುದೇ ಕ್ರಮಗಳನ್ನು ಟೀಕೆ ಮಾಡೋ ಬೇರೆ ವಿರೋಧ ಪಕ್ಷಗಳಿಗೆ ಅರ್ಲಿ ಅಲ್ವಾ? ಹೌದು, ಅವ್ರಿಗೂ ಅರ್ಲಿನೇ. ಸುಮ್ಮನೆ ಹಾಗೆ ಇದು ದೇಶದ ರಾಜಕಾರಣ ಅಂದರೆ ಇದನ್ನು ಗಂಭೀರವಾಗಿ ತಗೋಬಾರ್ದು. ಓಕೆ, ಬಟ್ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕಾದ್ರೆ ವಿರೋಧ ಪಕ್ಷಗಳ ಬಿಡ್ರಿ ಅವ್ನು ಯಾವ ನಿಖಿಲ್ ಕುಮಾರಸ್ವಾಮಿ ಹೇಳ್ಕೊಳಕ್ಕೆ ಅಂತ ಅವ್ರು ಬೈಕೊಂಡು ಓಡಾಡೋದು ಯಾರೋ, ಅವನೇನು ಅಶೋಕಂಗೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳೋದು, ಈ ಥರ ಎಲ್ಲ ಅಂದರೆ ಸರಿ ಅಲ್ಲ. ಒಂದು ಜವಾಬ್ದಾರಿಯುತ ಸರ್ಕಾರ. ಕೃಷಿ ಮಂತ್ರಿ ಇರಲೇಬೇಕು ಅಂತ ನಾನು ಹೇಳಲ್ಲ ಪರಿಸ್ಥಿತಿ ನಿಭಾಯಿಸೋಕ್ಕೆ. ಓಕೆ, ಆದರೆ ಇಂಥ ಸಂದರ್ಭದಲ್ಲಿ ಇರಬೇಕಿತ್ತು ಅನ್ಸುತ್ತೆ. ಕೃಷಿ ಮಂತ್ರಿ ಇಲ್ಲದಿದ್ರೆ ಏನು ದೇಶ ಬಿದ್ದೋಗಲ್ಲ, ಇಲ್ಲಿ ಏನೂ ಆಗಲ್ಲ. ಪ್ರಮುಖವಾಗಿ ಪ್ರವಾಹ ಮತ್ತು ಬರವನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಪರ್ಟಿಕ್ಯುಲರ್ಲಿ ಬರ ಹ್ಯಾಂಡಲ್ ಮಾಡೋಕ್ಕೆ ಸ್ಟ್ರಾಂಗ್ ರೆವಿನ್ಯೂ ಮಿನಿಸ್ಟರ್ ಬೇಕು. ರೆವಿನ್ಯೂ ಮಿನಿಸ್ಟರ್ DC ಗಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಾಗುತ್ತೆ. ಓಕೆ, ಕೃಷಿ ಮಂತ್ರಿ ಏನು ಮಾಡ್ಬೋದು? ಈಗ ಮಳೆ ಬರದೇ ಇದ್ದರೆ ಬಿತ್ತನೆ ಮಾಡ್ಸೋಕ್ಕಾಗತ್ತಾ? ಈಗ ಆಗಬೇಕಾಗಿರೋದು ನಿಮಗೆ ರೆವಿನ್ಯೂ ಮಿನಿಸ್ಟರು ಸ್ಟ್ರಾಂಗ್ ಆಗಬೇಕು. DC ಗಳ ಮೂಲಕ ಪರಿಹಾರ ಕಾರ್ಯಗಳನ್ನು ಸರಿಯಾಗಿ ನಡೆಸಿಸ್ಬೇಕು. ಸರಿ, ದಟ್ಸ್ ಒನ್. ಎರಡನೇದು, ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಾನ ಮರ್ಯಾದೆ ಇದ್ದಿದ್ದರೆ ಕ್ಯಾಬಿನೆಟ್ ಬೇಗ ಎಕ್ಸ್ಪ್ಯಾಂಡ್ ಮಾಡಿ ಸ್ಮೂತಾಗಿ ಮುಖ್ಯಮಂತ್ರಿಗಳೇ ಬದಲಾಗಬಹುದು ಅನ್ನೋದಾದರೆ, ನಿಮ್ಮ ಯೋಗ್ಯತೆಗೆ ಮಂತ್ರಿಗಳನ್ನ ನೇಮಕ ಮಾಡೋಕ್ಕಾಗಲ್ವೇನ್ರಿ? ನಿಮ್ಗಳಿಗೆ ಅಯೋಗ್ಯರ ಥರ ಆಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರು. ತಿಂಗಳ ಮೇಲೆ ಅಧ್ಯಕ್ಷರು ಹೊಸದಾಗಿ ನಾಮಿನೇಟ್ ಆಗಿರೋರು ಊರಲ್ಲಿ ಇಲ್ದಿರೋ ಸಬ್ಜೆಕ್ಟ್ ಎಲ್ಲ ಮಾತಾಡ್ತೀರಿ. ಮಾಡಿಸಿ, CM ಸ್ಮೂತಾಗಿ ಆಗಬಹುದು. ಸಿದ್ದರಾಮಯ್ಯ ಬಂದರು, DK ಶಿವಕುಮಾರ್ಗೆ ಕೊಟ್ಟರು ಅಷ್ಟೇ ಅಂತ ಹೂವೆತ್ತಿದಂತೆ. ಅಷ್ಟು ಅಲ್ವೇ? ಅಷ್ಟು ಸುಲಭ. ಇನ್ನು ಮಂತ್ರಿ ಮಾಡೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ? ನಿಮ್ಮ ಯೋಗ್ಯತೆಗಳಿಗಂಗಾರೆ ನೆಟ್ಟಿಗೆ ಏನಕ್ಕೆ ಬೇಕು ಈ ಆರೋಪಗಳು? ಮೂರನೇದು, ಎಲ್ಲ ಪರಿಹಾರ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಪರಿಹಾರ ಕಾರ್ಯದಲ್ಲಿ ಕೃಷಿ ಮಂತ್ರಿ, ಕಂದಾಯ ಮಂತ್ರಿ, ಇನ್ಯಾವುದೋ ಮಂತ್ರಿ, ಮತ್ಯಾವುದೋ ತೋಟಗಾರಿಕೆ ಮಂತ್ರಿ ಅಲ್ಲ, ಜಿಲ್ಲಾ ಉಸ್ತುವಾರಿ ತೆಗೆದುಕೊಂಡಿರುವ ಮಂತ್ರಿಗಳ ಕೆಲಸ ಮಾಡಬೇಕು. ತಮ್ಮ ತಮ್ಮ ಜಿಲ್ಲೆಗಳಿಗೆ ಹೋಗಬೇಕು, ಠಿಕಾಣಿ ಹಾಕಬೇಕು, ವಾಸ್ತವ್ಯ ಹೂಡಬೇಕು, ಕೂತ್ಕೋಬೇಕು, ಅಲ್ಲಿಯ ಪರಿಸ್ಥಿತಿಗಳನ್ನು ಅವಲೋಕಿಸಬೇಕು, ಲಭ್ಯವಿರುವಂತಹ ಸಂಪನ್ಮೂಲಗಳ ಒಳಗಡೆ ಏನು ಮಾಡಬಹುದು ಅನ್ನೋದನ್ನು ಮಾಡಬೇಕು. ಇದು ಜಿಲ್ಲಾ ಉಸ್ತುವಾರಿಗಳ ಕೆಲಸ. ಓಕೆ, ಇಲ್ಲಾಗೋದು ಏನು ಅಂದರೆ, ಯಾರು ಮಾಡಬೇಕೋ ಅವ್ರನ್ನ ಕೇಳಲ್ಲ, ಇನ್ನು ಉಳಿದವ್ರನ್ನೆಲ್ಲ ಪ್ರಶ್ನೆ ಮಾಡ್ತಿರ್ತೀವಿ. ಬಟ್ ಒಂದು 3 ಜಿಲ್ಲೆಗಳನ್ನು ಹಂಚಿದ್ದಾರೆ ಸರಿ, 13 ಜನ ಮಂತ್ರಿಗಳಿಗೆ ಹಂಚಿರ್ಬೋದು. ಹೋಗಕ್ಕಾಗಬೇಕು ಮತ್ತು ಹೋಗಬೇಕಲ್ಲ, ಹೋಗಬೇಕು. ಒಂದು ಜಿಲ್ಲೆ ಕೊಟ್ಟಾಗಲೇ ಹೋಗದಿದ್ದವರು 3 ಜಿಲ್ಲೆಗೆ ಹೋಗ್ಬಿಟ್ಟು ಬರ್ತಾರೋ? ಮತ್ತೆ ಮಾಡಬೇಕಲ್ಲ ಸರ್, ಜವಾಬ್ದಾರಿ ಕೊಟ್ಟಾಗ. ಮಾಡಲ್ರಿ, ನೀವು ಒಳ್ಳೆ ಕತೆ ಆಯ್ತು. ನೀವೇನೋ ಮಾತಾಡಿದ್ರೆ ನೀನು ಆಫೀಸಲ್ಲಿ ಎಲ್ಲ ಜವಾಬ್ದಾರಿ ಕೊಟ್ಟವ್ರೆಲ್ಲ ಮಾಡ್ಬಿಡ್ತಾರಾ? ಹಾಗೆ ಅಲ್ಲೂ ನೆಕ್ಸ್ಟ್ ಬನ್ನಿ.